ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗಿದೆ. ಏಷಾ ಫೌಂಡೇಶನ್ಗೆ ತೆರಳಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಏಷಾ ಫೌಂಡೇಶನ್ ನಡೆದಂತಹ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಇಬ್ಬರು ಕೂಡ ಮುಖಾಮುಖಿಯಾಗಿ ಆತ್ಮೀಯವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಸಿಕ್ಕಿದೆ. ಕಾಂಗ್ರೆಸ್ ಮೂಲಗಳಿಂದಲೇ ಸಿಕ್ಕಿರುವಂತಹ ಮಾಹಿತಿ ಇದು. ಏಷಾದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅಮಿತ್ ಶಾ ಅವರಿಬ್ರು ಕೂಡ ಮುಖಾಮುಖಿಯಾಗಿ ಇಬ್ಬರು ಕೂಡ ಆತ್ಮೀಯವಾಗಿ ಮಾತುಕತೆಯನ್ನು ನಡೆಸಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಡೀ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಈಶಾ ಫೌಂಡೇಶನ್ ನಲ್ಲಿ ಇಬ್ರು ಕೂಡ ಮುಖಾಮುಖಿಯಾಗಿದ್ರು. ಡಿಕೆಶಿ ಅಮಿತ್ ಶಾ ಜೊತೆ ಆತ್ಮೀಯವಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇಬ್ರು ಕೂಡ ಶುಭಾಶಯಗಳನ್ನಷ್ಟೇ ವಿನಿಮಯ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಬಿಜೆಪಿ ನಾಯಕರು ಡಿಕೆಶಿ ಸೆಳೆಯೋದಕ್ಕೆ ಯತ್ನಿಸಿದ್ರು. ಜೊತೆಗೆ ಕಾಂಗ್ರೆಸ್ ಮೂಲಗಳಿಂದ ಏಷಾ ಫೌಂಡೇಶನ್ ಅಲ್ಲಿ ಕಳೆದ ರಾತ್ರಿ ಇಡೀ ದಿನ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಿನ್ನೆ ಗಮನಿಸ್ತಾ ಇದ್ವಿ, ಡಿಕೆ ಶಿವಕುಮಾರ್ ಅವರು ಮೊನ್ನೆ ದೆಹಲಿಗೆ ಹೋಗಿದಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿರಲಿಲ್ಲ. ಅದಾದ ಬಳಿಕ ಅವರು ಕೇವಲ ದೆಹಲಿಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಸ್ವಲ್ಪ ಗರಂ ಆಗಿದ್ರು. ಆದ್ರೆ ನಿನ್ನೆ ಅವರು ಒಂದು ಕಡೆ ಇಶಾ ಫೌಂಡೇಶನ್ಗೆ ಕಾರ್ಯಕ್ರಮಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಹೊರಬಿದ್ದಿತ್ತು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತ ಡಿಕೆ ಶಿವಕುಮಾರ್ ಅವರು ನಾನು ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಕೂಡ ಹಿಂದುವಾಗಿ ಅಂತೇಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೂಡ ನಿನ್ನೆ ಮಧ್ಯಾಹ್ನ ಕೊಟ್ಟಿದ್ರು. ಅದಾದ ಬಳಿಕ ಅವರು ಕೊಯಮತ್ತೂರಿನತ್ತ ಪ್ರಾಣವನ್ನ ಬೆಳೆಸಿದ್ರು. ಕೊಯಮತ್ತೂರಿಗೆ ಹೋಗ್ತಾರೆ. ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಭಾಗಿಯಾದಾಗ ಅಮಿತ್ ಶಾ ಅವರು ಕೂಡ ಇರ್ತಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಅವರಿಬ್ರು ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಏನೆಲ್ಲ ಮಾತುಕತೆ ನಡೆಸಿದ್ದಾರೆ ಅದರ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮಧ್ಯದಲ್ಲಿ ಸದ್ಗುರುಗಳು ಕೂತಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಕೂತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೂತಿರುವಂತಹ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಷ್ಟೇನಾ? ಅಲ್ಲ, ಬಹಳಷ್ಟು ಚರ್ಚೆಗಳಾಗಿದೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಆ ಮಾಹಿತಿ ಏನು? ಡಿಕೆ ಶಿವಕುಮಾರ್ ಅವರು ಹಾಗೂ ಅಮಿತ್ ಶಾ ಅವರ ನಡುವೆ ಏನ್ ಚರ್ಚೆ ಆಗಿರಬಹುದು? ಕೇವಲ ಇಬ್ರು ವಿಶಸ್ ಮಾಡಿಕೊಂಡ್ರು ಅಷ್ಟೇನಾ? ಅಥವಾ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಇದು ಪುಷ್ಟಿ ನೀಡುವಂತಹ ಭೇಟಿನ? ಕೆಲವೊಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಈಗ ಪ್ರಮುಖವಾಗಿ ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಟ್ಟು 2 ಬಣ ಅಂತಿತ್ತು. ಒಂದು ಸಿಎಂ ಬಣ, ಮತ್ತೊಂದು ಕಡೆ ಡಿಸಿಎಂ ಬಣ ಅಂತೇಳಿ. ಇದರ ನಡುವೆ ಪರಮೇಶ್ವರ್ ಅವರು ಕೂಡ ಒಂದು ಟೀಮ್ ಅನ್ನ ಕಟ್ತಾರೆ. ಅಲ್ಲಿಗೆ 3 ಟೀಮ್ಗಳು ಯಾರು ಸಿಎಂ ಆಗಬೇಕು ಅಂತೇಳಿ. ಆದ್ರೆ ಡಿಕೆ ಶಿವಕುಮಾರ್ ಅವರು ಆರಂಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು ದಾಖಲಾದ ಬಳಿಕ 135 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಆಗ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೋತಾರೆ, ನನಗೆ ಸಿಎಂ ಸ್ಥಾನ ಬೇಕು ಅಂತೇಳಿ. ಆದ್ರೆ ಸಿಗೋದಿಲ್ಲ. ಕೊನೆಗೆ ಒಂದು ವೋಟಿಂಗ್ ಮೂಲಕ ಹೋದಾಗ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಇವತ್ತು ಕೂಡ ಚರ್ಚೆ ಆಗ್ತಾ ಇರೋದು 50-50 ಅಂತ ಹೇಳಿ. ಆದ್ರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಗೂ ಅಮಿತ್ ಶಾ ಅವರ ಭೇಟಿಯ ಇನ್ಸೈಡ್ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ವದಂತಿ ನಡುವೆ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಒಂದು ದೊಡ್ಡ ಮೆಸೇಜ್ ಹೋಗಿದೆ. ಹೈಕಮಾಂಡ್ ನಿಂದ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಮಾಡುವ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ ಅಮಿತ್ ಶಾ ಮುಖಾಮುಖಿ ಆಗಿರುವಂತಹ ದೃಶ್ಯಾವಳಿಗಳನ್ನೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು ಕೂಡ ಹೇಳ್ತಾ ಇದ್ರು, 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ
ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಯಾವ ಮಟ್ಟದಲ್ಲಿ ಕೆಲಸ ಮಾಡಿದ್ರು ಅಂದ್ರೆ ಅವ್ರು ಮಾಡಿದಂತ ಕೆಲಸಕ್ಕೆ ಅವರಿಗೆ ಈ ಬಾರಿ ಸಿಎಂ ಪಟ್ಟ ಗ್ಯಾರಂಟಿ, ಯಾರಾಗ್ತಾರೆ ಸಿಎಂ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿತ್ತು. ಕುರ್ಚಿ ಕದರ ಶುರುವಾಗಿತ್ತು. ಈ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ರು, ಚುನಾವಣೆ ಪೂರ್ವ ಶಕ್ತಿ ಪ್ರದರ್ಶನ ಮಾಡಿದ್ರು ಕೂಡ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಡಿಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇವತ್ತಿನ ಈ ಸಂದರ್ಭವನ್ನ ಒಂದು ಕಡೆ ಯೋಚಿಸಿ, ಅವತ್ತಿನ ಆ ಸಂದರ್ಭವನ್ನ ಇನ್ನೊಂದು ಕಡೆ ಯೋಚಿಸಿ. ಅವತ್ತೊಂದು ಮಾತು ಹೇಳ್ತಾರೆ, ಸೋನಿಯಾ ಗಾಂಧಿ ಅಮ್ಮ ಇರೋವರೆಗೂ ಅವರು ನನಗೆ ಹೇಳಿದ್ದಾರೆ, ಅವರು ನಾನು ಎಷ್ಟು ಅನ್ಯೋನ್ಯವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಟ್ಟು ಹೋಗುವುದಿಲ್ಲ, ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ ಅನ್ನುವಂತ ಮಾತುಗಳನ್ನು ಆಡಿದನ್ನು ಕೂಡ ನೀವು ಈ ಬಾರಿ ನೆನಪಿಸಿಕೊಳ್ಳಬಹುದು. ಆದರೆ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಯಲ್ಲ, ಈ ಹಿಂದೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಈ ಹಿಂದೂ ವಿಚಾರವಾಗಿ ಸಾಕಷ್ಟು ಭಾಷಣಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ನಾನು ನಿಮಗೆ ನೆನಪಿಸಲಿಕ್ಕೆ ಬರೋದಾದ್ರೆ, ಹ್ಯಾರಿಸ್ ಕುತ್ಕೊಂಡಿರುವಂತಹ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹ್ಯಾರಿಸ್ ಕುತ್ಕೊಂಡಿರ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಡಿಕೆ ಶಿವಕುಮಾರ್, ಹ್ಯಾರಿಸ್ ನಾವು ಹಿಂದೂ, ನಾನು ಹುಟ್ಟುತ್ತಲೇ ಹಿಂದೂ, ಬದುಕಿದ್ರು ಹಿಂದುವಾಗಿ ಸತ್ರು ಹಿಂದುವಾಗಿ ಅನ್ನುವಂತ ಮಾತುಗಳನ್ನು ಹೇಳಿರ್ತಾರೆ. ಈ ಮಾತುಗಳು ಕೂಡ ನಿಮಗೆ ನೆನಪಿರಬಹುದು ಬಹುಶಃ. ಇವತ್ತು ಅದೇ ರೀತಿಯಾದಂತಹ ಒಂದು ಸಂದರ್ಭ ನಿರ್ಮಾಣ ಆಗಿರೋದನ್ನ ಗಮನಿಸ್ತಾ ಇದ್ರೆ ಯಾವ ರೀತಿ ಸಂದೇಶವನ್ನ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಚರ್ಚೆಯಲ್ಲಿ ಶುರುವಾಗ್ತಾ ಇರುವಂತದ್ದು. ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗಿದೆ. ಐಶಾ ಫೌಂಡೇಶನ್ಗೆ ತೆರಳಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಐಶಾ ಫೌಂಡೇಶನ್ ನಡೆದಂತಹ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಇಬ್ಬರು ಕೂಡ ಮುಖಾಮುಖಿಯಾಗಿ ಆತ್ಮೀಯವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಸಿಕ್ಕಿದೆ. ಕಾಂಗ್ರೆಸ್ ಮೂಲಗಳಿಂದಲೇ ಸಿಕ್ಕಿರುವಂತಹ ಮಾಹಿತಿ ಇದು. ಏಷ್ಯಾದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಅಮಿತ್ ಶಾ ಅವರಿಬ್ರು ಕೂಡ ಮುಖಾಮುಖಿಯಾಗಿ ಇಬ್ಬರು ಕೂಡ ಆತ್ಮೀಯವಾಗಿ ಮಾತುಕತೆಯನ್ನ ನಡೆಸಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಡೀ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಈಶಾ ಫೌಂಡೇಶನ್ ನಲ್ಲಿ ಇಬ್ರು ಕೂಡ ಮುಖಾಮುಖಿಯಾಗಿದ್ರು. ಡಿಕೆಶಿ ಅಮಿತ್ ಶಾ ಜೊತೆ ಆತ್ಮೀಯವಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇಬ್ರು ಕೂಡ ಶುಭಾಶಯಗಳನ್ನಷ್ಟೇ ವಿನಿಮಯ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಬಿಜೆಪಿ ನಾಯಕರು ಡಿಕೆಶಿ ಸೆಳೆಯೋದಕ್ಕೆ ಯತ್ನಿಸಿದ್ರು. ಜೊತೆಗೆ ಕಾಂಗ್ರೆಸ್ ಮೂಲಗಳಿಂದ ಈಶಾ ಫೌಂಡೇಶನ್ ಅಲ್ಲಿ ಕಳೆದ ರಾತ್ರಿ ಇಡೀ ದಿನ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನಿನ್ನೆ ಗಮನಿಸ್ತಾ ಇದ್ವಿ, ಡಿಕೆ ಶಿವಕುಮಾರ್ ಅವರು ಮೊನ್ನೆ ದೆಹಲಿಗೆ ಹೋಗಿದಂತ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿರಲಿಲ್ಲ. ಅದಾದ ಬಳಿಕ ಅವರು ಕೇವಲ ದೆಹಲಿಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಬಂದಿದ್ರು, ಸ್ವಲ್ಪ ಗರಂ ಆಗಿದ್ರು. ಆದ್ರೆ ನಿನ್ನೆ ಅವರು ಒಂದು ಕಡೆ ಈಶಾ ಫೌಂಡೇಶನ್ಗೆ ಕಾರ್ಯಕ್ರಮಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಹೊರಬಿದ್ದಿತ್ತು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತ ಡಿಕೆ ಶಿವಕುಮಾರ್ ಅವರು ನಾನು ಹುಟ್ಟಿದ್ದು ಹಿಂದುವಾಗಿ, ಸಾಯೋದು ಕೂಡ ಹಿಂದುವಾಗಿ ಅಂತೇಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನ ಕೂಡ ನಿನ್ನೆ ಮಧ್ಯಾಹ್ನ ಕೊಟ್ಟಿದ್ರು. ಅದಾದ ಬಳಿಕ ಅವರು ಕೊಯಮತ್ತೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ರು. ಕೊಯಮತ್ತೂರಿಗೆ ಹೋಗ್ತಾರೆ, ಈಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಭಾಗಿಯಾದಾಗ ಅಮಿತ್ ಶಾ ಅವರು ಕೂಡ ಇರ್ತಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಅವರಿಬ್ರು ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಏನೆಲ್ಲ ಮಾತುಕತೆ ನಡೆಸಿದ್ದಾರೆ ಅದರ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮಧ್ಯದಲ್ಲಿ